ದಂಡಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿ ತಾಯಿಯಂದಿರು ಹಾಗೂ ನಮ್ಮ ಪರಿಧಿಗ ಜನಾಂಗದಲ್ಲಿ ರುಚಿಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರು, ಹಿರಿಯರೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ 300ನೇ ಜಯಂತ್ಯೋತ್ಸವದ ಅಂಗವಾಗಿ ಕೈವಾರನ ತಾತೆಯನ್ನ ಈ ಒಂದು ಜಯಂತ್ಯೋತ್ಸವವನ್ನು ತುಂಬಾ ಅದ್ದೂರಿಯಾಗಿ ಪ್ರತಿ ವರ್ಷ ಮಾಡ್ಕೊಳ್ತಾ ಹೋಗ್ತಿದ್ದೆ. ಕಾರಣಾಂತರಗಳಿಂದ ಗ್ರಹಣದ ಒಂದು ಛಾಯೆಯಿಂದ ಇವತ್ತಿನ ದಿವಸ ತುಂಬಾ ಸರಳವಾಗಿ ನಮ್ಮ ತಾಲೂಕು ಕಚೇರಿಯಲ್ಲಿ ಆಚರಣೆ ಮಾಡ್ತಾರೆ. ನಮಗೂ ಸಹ ತುಂಬಾ ಸಂತೋಷ ಆಯಿತು. ಇವತ್ತಿನ ದಿವಸ ನಾವು ಎಲ್ಲವನ್ನು ಮೆಲುಕಾಗ್ತಕ್ಕಂಥ ಕೆಲಸ, ತಾತಯ್ಯನವರು ಇತಿಹಾಸವನ್ನ ಇವತ್ತು ದಿವಸ ಎಲ್ಲರೂ ಸಹ ನೆನೆಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ನಮ್ಗೆಲ್ಲರೂ ಬರ್ತದೆ. ಯಾಕಂತ ಹೇಳಿದ್ರೆ ಮಹಾಭಾರತದಿಂದ ಹಿಡಿದು ಆ ನಮ್ಮ ಕೈವಾರಕ್ಕೆ ಒಂದು ಇತಿಹಾಸ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿಲ್ಲ. ನನಗೂ ಸಹ ಕೈವಾರಕ್ಕೆ ಒಂದು ಒಳ್ಳೆಯ ಅನುಬಂಧ, ಸಂಬಂಧ ಇರ್ತಕ್ಕಂಥದ್ದು. ಯಾಕಂದ್ರೆ ನಾನು ಸಹ ಹುಟ್ಟಿದ್ದು ಸಹ ಕೈವಾರದಲ್ಲಿ. ಹಾಗಾಗಿ ತಾತಯ್ಯನವರು ಅಂತ ಹೇಳಿದ್ರೆ ನನಗೆ ವಿಶೇಷವಾದಂತಹ ಭಕ್ತಿ ಮತ್ತು ಗೌರವ. ಹಾಗಾಗಿ ನಾನು ಇವತ್ತಿನ ದಿನ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲೇಬೇಕು ಅಂತೇಳಿ ಒಂದು ದಿವಸ ನಾನು ಬಂದು ಈ ಒಂದು ಭವ್ಯವಾದಂತಹ ಹಾಗೂ ಒಳ್ಳೆಯ ಸಂಸ್ಕೃತಿಯಿಂದ ಕೂಡಿರ್ತಕ್ಕಂಥ ಒಂದು ಪೂಜೆಯಲ್ಲಿ ಭಾಗವಹಿಸಲಿಕ್ಕೆ ನನಗೂ ಸಹ ತುಂಬಾ ಸಂತೋಷ ಆಯಿತು. ಆ ತಾತಯ್ಯನವ್ರನ್ನ ಎಲ್ಲರೂ ನೆನೆಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಈ ಕುಲಬಾಂಧವರಿಗೆ ಏನೆಲ್ಲ ತಾಲೂಕು ಕಚೇರಿಯಿಂದ ಆಗಿರಲಿ, ಸರ್ಕಾರದ ಕಡೆಯಿಂದ ಆಗಿರಲಿ, ಏನೆಲ್ಲ ಅವರಿಗೆ ಅನುಕೂಲಗಳು ಮಾಡಬೇಕು, ಮುಂದಿನ ದಿನಗಳಲ್ಲಿ ಈ ತರ ಒಂದು ಜಯಂತ್ಯೋತ್ಸವನ್ನ ಇನ್ನೂ ಅದ್ದೂರಿಯಾಗಿ ಮಾಡಲಿಕ್ಕೆ ಏನೆಲ್ಲ ಸಹಕಾರಗಳು ಕೊಡಬೇಕು, ಅದನ್ನೆಲ್ಲ ದಂಡಾಧಿಕಾರಿಗಳ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ದಯಮಾಡಿ ಅದನ್ನೆಲ್ಲ ಒಲಿಸೋದ್ರ ಮುಖಾಂತರ ಇದನ್ನ ಇನ್ನೂ ವಿಜೃಂಭಣೆಯಿಂದ ಮಾಡೋದ್ರ ಮುಖಾಂತರ ಇವತ್ತಿನ ದಿವಸ ನಾವೊಂದು ಈ ಇತಿಹಾಸವನ್ನ ನೆನಪಿಸ್ತಕ್ಕಂಥ ಕೆಲಸ ಹಾಗೂ ಮೆಲುಕಾಗ್ತಕ್ಕಂಥ ಕೆಲಸವನ್ನ ಮಾಡಿ ಇವತ್ತಿನ ದಿವಸ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಒಂದು ಪುಸ್ತಕವನ್ನು ಸಹ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾನು ಧನ್ಯ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸಿದ್ದೀನಿ. ಧನ್ಯವಾದ ಈ ಕಾರ್ಯಕ್ರಮ. ಹಾಗೆ ಈ ಒಂದು ಕಾರ್ಯಕ್ರಮ ಕುರಿತು ತಾತಯ್ಯನವರ ಒಂದಷ್ಟು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು ಅಂತೇಳಿ ಹಿರಿಯರಲ್ಲಿ ವಿನಂತಿ ಮಾಡ್ತೀನಿ. ಶ್ರೀ ಪ್ರಸನ್ನ ಅಮರನಾರಾಯಣ ಪರಬ್ರಹ್ಮ, ಶ್ರೀ ಪ್ರಸನ್ನ ಅಮರನಾರಾಯಣ ಹರಿ ಪರಬ್ರಹ್ಮ ಜ್ಯೋತಿಸ್ವರೂಪಾಯ ನಮಃ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯ ಪಾದ ಪುಷ್ಪದ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ಶ್ರೀ ಕ್ಷೇತ್ರ ಕೈವಾರದ ವರಕವಿ ಯೋಗಿ ಬ್ರಹ್ಮಕಿನ ಪವಾಡ ಪರಮ ಪೂಜ್ಯರು ಸದ್ಗುರು ಶ್ರೀ ಯೋಗಿ ನಾರಾಯಣ 300ನೇ ಜಯಂತಿಯ ಶುಭಾಶಯಗಳನ್ನು ಬಂದೋಡೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕ ನಮ್ಮ ಶಿಡ್ಲಘಟ್ಟ ತಾಲೂಕಿನ ತಹಸೀಲ್ದಾರ್ಗಳನ್ನು ತಿಳಿಸುತ್ತಾ, ಅದೇ ರೀತಿ ಇಲ್ಲಿ ನಮ್ಮ ಬಲಿಜ ಮುಖಂಡರು ಸಹ ಆಸೀನರಾಗಿದ್ದಾರೆ. ಅವರಿಗೂ ನನ್ನ ವಂದನೆಗಳು. ನಮ್ಮ ಆಪ್ತರಾದಂತಹ ನಾಗರಾಜರು, ಮೇಡಮ್ಗಳು, ಇಲ್ಲಿ ಸೇರಿರ್ತಕ್ಕ ಎಲ್ಲ ಭಕ್ತ ಮಂಡಳಿ, ಪತ್ರಿಕಾ ವತಿಗಾರರು ವಂದನೆಗಳನ್ನು ಸಲ್ಲಿಸುತ್ತಾ, ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಅಮರನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಕೊಂಡಪ್ಪ ಮತ್ತು ಮುದ್ದಮ್ಮ ಎಂಬ ದಂಪತಿಗಳಿಗೆ ಮೊದಲನೇ ಮಗುವಾಗಿ 1726ನೇ ಫಲ್ಗುಣ ಮಾಸ ಹುಣ್ಣಿಮೆಯನ್ನು ತಿಳಿಸಿದ್ದಾರೆ. ಇವರ ತಂದೆಯವರು ಅಮರನಾರಾಯಣ ಸ್ವಾಮಿಯ ಪರಮ ಭಕ್ತರಾಗಿದ್ದಾರೆ. ಅದಕ್ಕೋಸ್ಕರ ಈ ಮಗನಿಗೆ ನಾರಾಯಣಪ್ಪ ಎಂದು ನಾಮಕರಣ. ಈ ನಾರಾಯಣಪ್ಪನವರು ದಿನ ಅಮರನಾರಾಯಣ ಸ್ವಾಮಿ
ತಮ್ಮ 50ನೇ ವಯಸ್ಸಿನಲ್ಲಿ ಸನ್ಯಾಸತ್ವ ಸ್ವೀಕರಿಸಿ ಆಧ್ಯಾತ್ಮಿಕ ಕಡೆ ಹೋಗ್ತಾರೆ. ಆವಾಗ ಅವರು ಭಗವಂತನಲ್ಲಿ ಈ ರೀತಿಯ ಪ್ರಾರ್ಥನೆ ಮಾಡ್ತಾರೆ, ನನಗೆ ಯೋಗಾಮೃತ ತಿಳಿಸಪ್ಪ, ಅದು ಯಾವ ರೀತಿ ಅಂತ ನನಗೆ ಗೊತ್ತಿಲ್ಲ ಅಂತ. ತೆಲುಗಲ್ಲಿ ಬಹಳ ಚೆನ್ನಾಗಿರುತ್ತೆ. ಅದನ್ನು ನಾನು ಗುರುಗಳ ಆಶೀರ್ವಾದದಿಂದ ಕನ್ನಡಕ್ಕೆ ಅನುವಾದ ಮಾಡಿ ನಾನು ತಿಳಿಸ್ಬೇಕು. ದರೆಯೊಳ್ ಶ್ರೀ ಹರಿ ಪಾದಸೇವಕನಾದ, ದರೆಯೊಳ್ ಶ್ರೀ ಹರಿ ಪಾದಸೇವಕನಾದ ನಾರಾಯಣನೆಂಬ ನಾಮಾಂಕಿತನು, ಸುಜ್ಞಾನ ನಿಧಿಯಾದ ಸುಸ್ಥಿರಾತ್ಮನು, ಸುಜ್ಞಾನ ನಿಧಿಯಾದ ಸುಸ್ಥಿರಾತ್ಮನು, ಕಾಮ ಕ್ರೋಧ ಲೋಭವೆಲ್ಲ ಕಳೆದು ಮರೆಯದೆ ಹರಿಸ್ಮರಣೆ, ಮರೆಯದೆ ಹರಿಸ್ಮರಣೆ ಮನದಲ್ಲಿ ಸ್ಮರಿಸಿ ಆನಂದ ಚಿತ್ತುನಾಗಿ ಅಗುಳೇಶು ಸ್ಮರಿಸಿ. ಯೋಗಾರ್ಥ ಸಂಸ್ಕೃತವು ಎಂತದೋ ದೇವ, ಯೋಗಾರ್ಥ ಸಂಸ್ಕೃತವು ಎಂತದೋ ದೇವ, ಸಕಲವೂ ಕೆಲಸಯ್ಯ. ಮಾನವ ಜಾತಿ, ಗಂಡಸರು ಜಾತಿ, ಹೆಂಗಸರು ಜಾತಿ, ಇದ್ರ ಜಾತಿ ಇಲ್ಲಪ್ಪ, ಈ ಎಲ್ಲ ಮಾನವ ಜಾತಿನೇ. ಯಾಕೆ ನೀವು ಹೊಡೆದಾಡ್ಕೊಂಡು ಸಾಯ್ತೀರಿ ನಮ್ಮ ಜಾತಿ ನಮ್ಮ ಜಾತಿ ಅಂತ? ಜಾತಿ ಬಿಡಿ ಅಂತ ತಾತೆಯವರು ಹೇಳ್ತಾರೆ. ಆಮೇಲೆ ತ್ರಿಕರಣ ಶುದ್ಧಿಯಿಂದ, ತ್ರಿಕರಣ ಶುದ್ಧಿಯಿಂದ ಭಗವಂತನನ್ನ ಆತ್ಮಪೂಜೆ ಮಾಡಬೇಕು ಅಂತ ಅವಾಗ ಹೇಳಿದ. ಆತ್ಮಪೂಜೆ ಅನ್ನೋದೇ ನಾನು ಹೇಳ್ತಲ್ಲ, ಅದೇ ಆತ್ಮಪೂಜೆ ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಮಗವಾರು ಕುತಲము ಮಗುವಲು ಜಾತಿ లేదు మనమంతా ఒకటే ಅಂತ ಹೇಳ್ತಾರೆ. ಆಮೇಲೆ ತಾತೆಯವರು ತಮ್ಮ ತತ್ವದಲ್ಲಿ ಒಂದು ಜಾತಿಯ ಬಗ್ಗೆ ಈ ರೀತಿ ತಿಳಿಸುತ್ತಾರೆ. కులమును ఆచారమును విడవలే, కులమును ఆచారమును విడవలే తన ఆత్మలోన ఇహముగ సరిగా నడవలే ನಡತಲನ್ನೀಯು. ಕುಲ ಆಚಾರಗಳನ್ನು ಬಿಡಬೇಕು, ಇಹಮುನ ಪ್ರಪಂಚದಲ್ಲಿ ಇಹಮುನ ಬಿಡವಲೆ ಅಂತ. ಏನ್ ಬಿಡೋದು? ಇಹಮುನ ಜಾತಿ ಭೇದಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೆಲ್ಲ ಬಿಡಬೇಕು. ಆವಾಗ ನೀನು ಕೃಷ್ಣಾಗ್ತೀಯ. ಮನಸ್ಸಿನಲ್ಲಿ ಮುಖ್ಯವಾಗಿ ಕುಲ ಮತ್ತು ಆಚಾರ ಎನ್ನುವ ದುರಭಿಮಾನವನ್ನು ಬಿಡಬೇಕು, ಕುಲ ಆಚಾರಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಸರ್ವರು ಒಂದೇ, ಸರ್ವ ಜಾತಿ ಒಂದೇ, ಸರ್ವ ಮತದಿಂದ ಮಾಡಬೇಕು, ಅಣ್ಣ ತಮ್ಮಂದ್ರಾಗಿ ಮಾಡಬೇಕು ಅಂತ ತಾತೆಯವರು ಹೇಳ್ತಾರೆ. ಅದೇ ರೀತಿಯಾಗಿ ತಾತೆಯವರು ಒಂದು ಪವಾಡವನ್ನು ಮಾಡ್ತಾರೆ. ಪವಾಡ ಹೇಳ್ತೀನಿ, ಆಮೇಲೆ ಇಂಥ ಕಾಲಜ್ಞಾನ ಹೇಳ್ತೀನಿ ಅಷ್ಟೇ. ನಾನು ಸುದ್ದಿ ಹಾಕೋಬಹುದು, ಅನ್ಕೊಂಡು ಬೇರೆ ಹೇಳ್ತಾ ಇದ್ದಾರೆ ಅಂತ ತಾತೆಯವರು ಗೊತ್ತೇ ವಿಷಯ. ತಾತೆಯವರು ಇದೇ ವಿಜಯಪುರಕ್ಕೆ ಇರ್ತಾರೆ. ಕುವೆಂಪು ಶಿಷ್ಯರು ತಾತೆಯವರು ಇಲ್ಲ ಬರ್ತಾರೆ. ಮಳೆ ಬರಲಿಲ್ಲ, ಕ್ಷಾಮ ಬಂದಿದೆ, ನೀನು ಬರೋ ಮಳೆ ಬರೋದು ಮಾಡಿಸು, ನೀನು ದೇವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ನೀನು ದೇವ್ರ ಹತ್ರ ಮಾತಾಡಿ ಮಳೆ ಬರೋದು. ಅವರು ತಾತೆಯವರು ಅಷ್ಟದಿಕ್ಪಾಲ ಪ್ರಾರ್ಥನೆ, ಅಷ್ಟದಿಕ್ಪದಲ್ ನಿರಂತರ ಅಧ್ಯಕ್ಷರೈ, ಅಷ್ಟದಿಕ್ಪದಲ್ ನಿರಂತರ ಅಧ್ಯಕ್ಷರೈ వశానికి వకించినారు. తృణము జలము లేక పడలే గోవులు చాలా, తృణము జలము లేక పడలే గోవులు చాలా, జల జంతువులు బయటపడే ఇదన్ని పీర్చెను, జంతువులు బయటపడేను. ఎండమావులు చేత కొండలు బ్యాగంటి, ఎండమావలు చేత కొండలు బ్యాగంటి, బహుజీవరాశులకు బాధ వచ్చే. వనరాకు ఉరుకు మెరుపులు పుట్టించవలె ఉన్నతముగా, గొప్ప చెరువులు నిండవలె ఒక గడియలోన, గొప్ప చెరువులు నిండవలె ఒక గడియలోన, గురుడు కేవల స్వామి అష్టదిక్పాలకులు మీరందరూ వర్షానికి ಒಪ್ಪಿಂಚಿನಾರು. ಅಷ್ಟದಿಕ್ಪಾಲಕರ ನೀವು ವರ್ಷಕ್ಕೆ ಒಪ್ಪಿಸಿದ್ದೀರಿ. ವಿಜಯಪುರದಲ್ಲಿ ಮಳೆ ಬೀಳ್ತೀರಾ, ಅಕಾಲವಾಗಿ ಅಲ್ಲಿ ಬರ ಬಂದಿರ್ತದೆ. ನೀವು ಮಳೆಯನ್ನ ಯಾಕೆ ಅಡ್ಡ ಮಾಡ್ತಾ ಇದ್ದೀರಿ? ಈ ರೀತಿ ಮಳೆ ಇದ್ದೀರಾ, ಹಸುಗಳಿಗೆ ಪ್ರಾಣಿಗಳಿಗೆ ಈ ರೀತಿ ಆಗುತ್ತೆ. ಕೋನದ ಕೊನೆಯಲ್ಲಿ ನೀರನ್ನು ಪೀರ್ಚಲು
ಕೋಣೆಯಲ್ಲಿ ಕಲ್ಲಿಂದ ಸಂದಿಯಲ್ಲಿ ನೀರೆಲ್ಲ ಒಟ್ಟೋಗೈತೆ. ಆ ನೀರಲ್ಲಿರೋ ಪಕ್ಷಿ ಪ್ರಾಣಿಗಳೆಲ್ಲ ಆಚೆ ಬಂದೈತೆ. ಎಂಡಮಾವಳ ಚೇತ ಕೊಂಡಲು ಬ್ಯಾಗಲ್ಲಿ ಈ ಬಿಸಿಲು ತಾಪದಿಂದ ಬಿಸಿಲು ಜಾಸ್ತಿ ಆಗಿ ಅಲ್ಲಿ ಬೆಂಕಿ ಹತ್ಕೊಂಡು ಇರೋ ಪ್ರಾಣಿಗಳೆಲ್ಲ ಆಚೆಗೆ ಬಂದಿದ್ದೆ. ನೀನು ಏನ್ ಮಾಡ್ತಾ ಇದ್ದೀಯಪ್ಪ? ಇವಾಗ ನೀನ್ ಮಳೆಯನ್ನ ತರಿಸಿದ್ರೆ ನಿನಗೆ ಕೇಳು, ನಿನ್ನನ್ನೇ ಬೈಕೊಳ್ತಾರೆ. ಇವಾಗ ಗುರುಪ ಮೆರಪಲು ಕುಟ್ಟಿಂಚವಲೆ ನಿನ್ನಲ್ಲಿ ಹೋದ ಒಬ್ಬ ಜರುವುದು ಮೆರಬೇಕು ಹೋಗ ಕ್ಷಣಮಲೋನ ಅಂತ ಅವಾಗ ಮಳೆ ಬೀಳುತ್ತೆ, ಎಲ್ಲ ಶ್ಯಾಮಲವಾಗುತ್ತೆ. ಆ ಮಳೆ ಬಂದು ಕೆರೆ ಬಾವಿಗಳೆಲ್ಲ ತುಂಬಿ ಜನ ಸಮೃದ್ಧಿ ಆಗ್ತಾರೆ. ಈ ರೀತಿಯಾಗಿ ಪವಾಡಗಳನ್ನು ತಾತೆಯವರು ಮಾಡ್ತಾರೆ. ಕೊನೆಯದಾಗಿ ಕಾಲಜ್ಞಾನ ಒಂದು ತತ್ವ ಹೇಳ್ತೀನಿ. ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತೆಯವರು 1814 ಶ್ರೀಮುಖ ನಾಮ ಸಂವತ್ಸರ ಶ್ರಾವಣ ಶುದ್ಧಮಿ ಪಂಚಮಿ 2 ಜಾಮದ ತರವಾದ 2 ಜಾಮುಗಳು ಅಂದ್ರೆ 1 ಜಾಮ ಟೆಂಪಲ್ ಗಂಟೆ, 2 ಜಾಮುಗಳು ಅಂದ್ರೆ 3 ಗಂಟೆ ಅಂದ್ರೆ 12 ಗಂಟೆ. 3 ಜಾಮ ಮನುಷ್ಯನ್ ನಿದ್ರಾ ವ್ಯವಸ್ಥೆ ಇರೋದನ್ನು ಕಾಣ್ತಾನೆ. ತನ್ನ ಆತ್ಮ ಜೀವಾತ್ಮ ಪರಮಾತ್ಮನಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ಎಚ್ಚರಿಕೆ ಆಗಿರ್ತಾನೆ. ಆ ಟೈಮಲ್ಲಿ ಆ ನಿದ್ರಾ ವ್ಯವಸ್ಥೆಯಲ್ಲಿ ಇರುವಾಗ ಪರಮಾತ್ಮನು ಇವನಿಗೆ ಅಂದ್ರೆ ಪರಮಶಿವನು ನೀನು ಕಾಲಜ್ಞಾನವನ್ನು ಬಿಡಿಯಪ್ಪ, ನಾನು ಇದ್ದೀನಿ ಅಂತ. ಅವಾಗ ತಾತೆಯವರು ನೋಡಿ ಸ್ವಾಮಿ, ನಾನೊಬ್ಬ ಅವಿವೇಕಿ ಅಜ್ಞಾನಿ, ನನಗೆ ಬರಲ್ಲ, ನೀವು ಹೇಳಿದ್ರೆ ನಾನು ಬರೀತೀನಿ. ಅದು ಯೋಗ ನಿದ್ರೆ. ಆವಾಗ ಮೊದಲನೇ ಕಾಲಜ್ಞಾನದಲ್ಲಿ ಮೊದಲನೇ ಶ್ಲೋಕ 22 ಶ್ಲೋಕಗಳು 27 ಅದರಲ್ಲಿ ಮೊದಲನೇ ಪರಮಶಿವನ್ನ ಕಟ್ಟು. ಶ್ರೀ ಸದಾಶಿವೈಷ ಶ್ರೀಕಂಠ ಪರಮೇಶ ಶಂಕರ ನಿಜುಂಡ ಶರಣು 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 ಪುಜಗಭೂಷಣ ರುದ್ರಗುಲೋಕ ನಾಯಕ ಹರ ಹರ ಮಹಾದೇವ ಅತಿನೇತ್ರ ಪೃಗೀಚ ಪಾಲಾಕ್ಷ ಭೂತಿಲೇಪನಲಿಂಗ ಪಾರ್ವತಿ ಉಪದೇಶ ಪರಮ ಪುರುಷ ಶರಣು ಶರಣು. ತುದು ಮೊದಲು ಕಟ್ಟುದು ಕಾಲಜ್ಞಾನವು, ತುದು ಮೊದಲು ಕಟ್ಟುದು ಕಾಲಜ್ಞಾನವು ಫಲಿತಿನ ಕಥವು ಖಂಡಿತು ಮುಗ ಕಾಲ ಮೋಕ್ಷದಿ ಖಂಡಿತು ಮುಗ ದೈವಾಗುಣ ಅಮರ ನರೇ ಸಕ ಹರ ಮಹಾತ್ಮ, ಅಮರ ನರೇ ಸಕ ಹರ ಮಹಾತ್ಮ ಅಧಿಕ ಭವಭಂಗ ಕೈವರ ಮುಕ್ತಿ ಮಲಿಂಗ. ತುದು ಮೊದಲು ನೇನೆನಗ ಕಟ್ಟಿಸು ಕಾಲಜ್ಞಾನವು ಫಲಿತಿ. ನಾವು ನನಗೆ ಸ್ಟಾರ್ಟಿಂಗ್ ಬರೋದು ಗೊತ್ತಿಲ್ಲ, ಎಂಡಿಂಗ್ ಗೊತ್ತಿಲ್ಲ, ತುದು ಮೊದಲು ಗೊತ್ತಿಲ್ಲ. ನೀನು ಹೇಳ್ತಾ ಇದೀಯಾ, ಹೇಗಪ್ಪ ಅದನ್ನ ಮಾಡೋದು, ನೀನೇ ಹೇಳಪ್ಪ. ಅವರು ತಾತೆಯವರಿಗೆ ಪರಮಶಿವನಿಗೆ ಕೇಳಿ ಕಾಲಜ್ಞಾನ ಬರೆಸ್ತಾರೆ. ಅಮರ ನಾರಾಯಣ ಸಖ ಅಂದ್ರೆ ಅಮರ ಸಖ ಅಂದ್ರೆ ಸ್ನೇಹಿತ ಫ್ರೆಂಡ್. ಅಮರ ನಾರಾಯಣ ಸಖ ಪರಮಶಿವ ಆತ್ಮೀಯ ಬರೆಸ್ತಾರೆ. ಮೊದಲನೇದು ಯಾವ ರೀತಿ ಹೇಳ್ತಾರೆ ಅಂದ್ರೆ ವೇದಾಂತವೇ ಜುಡು ಯೋಗ ನಿದ್ರಲೋನ, ವೇದಾಂತವೇ ಜುಡು ಯೋಗ ನಿದ್ರಲೋನ ಸಚ್ಕ ಘಟಮನುಚೇದಿಕಿ సర్వజ్ఞుడైన శ్రీ సద్గురుడు పలకించే, సర్వజ్ఞుడైన శ్రీ సద్గురుడు పలకించే కాలజ్ఞానము కలియుగమున ముందుర ఒక శతక సముద్రములోన, ముందుర ఒక శతక సముద్రములోన ఒక మాసముకు ఒక అల్పవాన క్షమణాము చేత చెడులు దేశం వెళ్ళ, ಕ್ಷಮತಾಮು ಚೇತ ಕೆಡವು ದೇಶಂ ಬೆಲ್ಲ ಆಮಡಲ್ಲಿ ಹರಿದುಗ ನಾಲ್ಕು ವರ್ಗದ ನಡುವ ನರುಳಕ್ಕೆಲ್ಲ, ನಾಲ್ಕು ವರ್ಗದ ನಡುವ ನರುಳಕ್ಕೆಲ್ಲ ಗರುವಚ್ಚೆ ಕೈಲಾಸಪತಿ ಸಾಚಿಗ ಅಮರ ನರೇಶುನಿ ಸಕ ಹರ ಮಹಾತ್ಮ ಅಧಿಕ ಭವಬಂಧ ಕೈವರ ಮುಖಿ ಮಲಿಕ. ಅಂದ್ರೆ ವೇದಾಂತ ವೇದಿ ಹಾರ್ಟ್ ಡಾಕ್ಟರು, ಕೈ ಡಾಕ್ಟರು, ಮೂಳೆ ಡಾಕ್ಟರು, ವೇದಾಂತ ಕೊಟ್ಟು ಹಾಕಿಸ್ತಾರೆ ಅವನೇ ಪಕ್ಕ. ವೇದಾಂತ ವೇದರು ಯೋಗ ನಿದ್ರಗಳ ಸಂಚಿಕಾ ಘಟ್ಟವನ್ನು ಛೇದಿಸಿ ಯೋಗ ನಿದ್ರೆ ಇದ್ದಾಗ ಸಂಚಿಕಾ ಘಟ್ಟವನ್ನು
ಹಳೆ ಎಲೆ ಮುಕ್ಕಿನ ಲೇಖ ತಾಳಗಿನ ಲೇಖವನ್ನು ಚೇತಿ ಕುಂತಿರುತ್ತಾನೆ. ಸರ್ವಜ್ಞುಡೆನಿಸಿ ಸದ್ಗುರುಡು ಫಲಕ್ಕಿಂಚೆ ಕಾಲಜ್ಞಾನವು ಕಲಿಯುಗಮನ. ಸರ್ವಜ್ಞರು ಎಲ್ಲ ಸೂಚಿರುತ್ತ ಪರಮಾತ್ಮನ ಕಲಿಯುಗ ಕಾಲಜ್ಞಾನವು ಫಲಕ್ಕಿಂಚೆ. ಅವಾಗ 1890 ముందున ఒక శతక సంవత్సరములోన ఒక మాసములు కాల్పవాన ముందున ఒక సంవత్సరముకి అంటే 100 ವರ್ಷಕ್ಕೆ 1914 1914 ವರ್ಷ ಆಗ್ತಿರಪ್ಪ ಕರೆಕ್ಟಾ? ಆ 100 ವರ್ಷ ಲೋಪ ಅಂದ್ರೆ ಮುಂದಿನ ఒక శతక సంవత్సరములోన ఒక మాసముకు ಕಾಲ್ಪವಾನ ಏನು 1914 ಏನಾಯ್ತವಾಗ ಯಾಕೆ ಗ್ಯಾರಂಟಿ ಮಾಡಿದ್ರೆ ಹೌದಾ? ಮೊದಲನೇ ಪ್ರಪಂಚ ಯುದ್ಧ ನಡೀತದೆ, 100 ವರ್ಷ ಆಗುತ್ತದೆ. ಅದನ್ನೇ ತಾತಯ್ಯನವರು ಹೇಳ್ಬೋದು. ಮುಂದಿನ ఒక శతక సంవత్సరములోన ఒక మాసముకు ఒక అల్పవాడు క్షామడాములు చేత చెడును దేశం వెళ్ళ ఆమెడికి ఒక పల్లె వరదుగాను. ಮುಂದಿನ ఒక శతక సంవత్సరముకి ఒక మాసముకు ఒక అల్పవాడు. ಒಂದು ತಿಂಗಳಿಗೆ ಒಂದೇ ಒಂದು ಮಳೆ ಬರುತ್ತೆ. ಕ್ಷಾಮಡಾಮುలు చేత చెడును దేశం వెళ్ళ ಕ್ಷಾಮವಿಲ್ಲ ಆಮಡೆಗೂ ఒక పల్లె అరదుగాను. ಆಮಡೆ ಅಂದ್ರೆ ಈಗ ಕಿಲೋಮೀಟರ್ 4-5 ಕಿಲೋಮೀಟರ್ ನಾಲ್ಕು ವರ್ಗದ ನಡುವೆ ಅಂದ್ರೆ ಸಾಗು ಅದನ್ನು ಇಂಗ್ಲಿಷ್ ಅಲ್ಲಿ ಪ್ರಪಂಚದಲ್ಲಿ 4 ಕಡೆ ಸಮುದ್ರಗಳು. ಆ ಸಮುದ್ರಗಳು ಅಟ್ಲಾಂಟಿಕ್ ಮಹಾಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಸಾಗರ, ಇನ್ನೊಂದು ಗೊತ್ತಿಲ್ಲ. ಈ 4 ಸಾಧಿತ ಸತ್ಯ. ಈ ಸತ್ಯ ಸಾಧಿತ ಮಾಡಬೇಕು. ಇದನ್ನ ಇಷ್ಟು ಅವಕಾಶ ಕೊಟ್ಟ ಇವ್ರಿಗೆಲ್ಲರೂ ಧನ್ಯವಾದ ತಿಳಿಸ್ತೀನಿ. ತಾತಯ್ಯನವರ ಆಶೀರ್ವಾದ ಇಲ್ಲಿ ಸೇರಿರುವ ಎಲ್ಲರಿಗೂ ಇರಲಿ ಅಂತ ತಾತಯ್ಯನವರ ಪ್ರೀತಿಯಿಂದ ಪ್ರಾರ್ಥನೆ